ಹಲೋ, ಯಾರು? ಆ ಎಲ್ಲಪ್ಪ ಇದೆಯಾ? ತೆಗೆದು ಮರ. ಗೇಟು. ಬಂದ. ಸರಿ, ಹಂಗೆ ಮೇಲೆ ನೋಡ. ಬಾ, ಇಲ್ಲೇ ಇದ್ದು ಬಾ. ಅದು ತಂದು ನೋಡು. ಬಾ 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 ಬಾ, ಬಾ. ನಾನು ಟೈಲರ್ ಬಂದು ಹುಷಾರಾಗಿ ಹೋಗಿ. ಪಾಪ ಇಲ್ಲೇ ಇದ್ದೀನಿ. ಬಾ ಬಾ ಬಾ. ಸರ್ ಓ ಪಾಪ, ನಮಸ್ಕಾರ. ಬಾ, ಫ್ಯೂಚರ್ ಹೀರೋ. ಸರ್ ಥ್ಯಾಂಕ್ ಯು. ಬಾ 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 ಬಾ. ಚೆನ್ನಾಗಿದೆ ಸರ್. ಚೆನ್ನಾಗಿ ಬಾ, ಕೂತ್ಕೊಳ್ಳಯ್ಯ. ಸೇರಿಂದ ಕೂತ್ಕೋ, ಬೇಜಾರು ಮಾಡ್ಕೊಬೇಡ. ಕೆಳಗಡೆ ಕೂತ್ಕೊಂಡು ಆರೋಗ್ಯ ಒಳ್ಳೇದಲ್ವಾ? ಸರ್ ಅದಕ್ಕೇನೆ. ಏನ್ ಸರ್ ಬರೀತಿದ್ದೀರಾ? ಅದಕ್ಕೆ ನೀವು ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ದಲ್ಲಪ್ಪ. ಬರ್ತೀನಿ ಹಿಂಗೆ. ತಮಿಳ್ ಸಿನಿಮಾ ಏನ್ ಗೊತ್ತಾ ನಿನ್ಗೆ? ವಿಕ್ರಮ್ ಜಮಿನಿ ಸಿನಿಮಾ ಹೀರೋ. ಸರ್ ಹೆಂಗೆಲ್ಲ ಕಾಣ್ತೀನಿ ಟಿವಿ, ಈ ಸೈಡು, ಈ ಹೇರ್ ಸ್ಟೈಲು ಎಲ್ಲ ಅದೇ ತರ ಕಾಣ್ತಿ. ಈ ಕಡೆ ತಿರುಗು, ಕೈ ಹಿಂಗನ್ನು. ರಬ್ಬರ್ ಸ್ಟಾರ್ ಅಂಬರೀಶ್ ಸರ್ ಇದಕ್ಕೆ ಇದು. ನಮ್ಮೂರವ್ರೆ ಸರ್ ಅವರು. ಹೌದಾ? ವೆರಿ ಗುಡ್, ವೆರಿ ಗುಡ್. ಸರ್ ನಮ್ಮೂರಲ್ಲೆಲ್ಲ ಹೀರೋ, ನೀವ್ ಹೀರೋ ತರನೇ ಕಾಣಿಸ್ತೀವಿ, ನಮ್ಮ ಮನೇಲಿ ಹೀರೋ ತರನೇ ಕಾಣಿಸ್ತಾ ಅಂತಾರೆ ಸರ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋಡಿಯಾ, ನೀನು ಪೆನ್ನ ಆಸಿಡಿಕ್ ಹೀರೋ ತರ ಅಲ್ಲ, ನೀನ್ ಹೀರೋನೇ ಕನಿಯ. ನಮ್ ಸಿನಿಮಾ ಫ್ಯೂಚರ್ ಹೀರೋ, ಗೊತ್ತಾಯ್ತಾ? ಹಿಂಗ್ ನೋಡ್ಬೇಡ, ಹಿಂಗ್ ನೋಡು. ನೀನ್ ನನ್ನ ನೆನ್ಕೊ ಬಂದಿ, ನಾನ್ ತಲೆ ಕೂಲ್ ನೆನ್ಕೊ ಬಂದಿದ್ಯಾ? ನೋಡು, ಒಳ್ಳೆ ಕತೆ ಇದೆ, ಕ್ಲಾಸ್ ಕತೆ. ಒಳ್ಳೆ ಕಮ್ಮಿ ಬಜೆಟ್ ಮಾಡ್ತೀನಿ, ಅರ್ಥ ಆಯ್ತಾ? ನೀನು ಬೇರೆಯವ್ರ ಹತ್ರ ಲೈಟ್ ಬಾಯ್ ಹೋಗ್ತಾ ಇದ್ದೆ. ಏನದು ಶೂಟಿಂಗ್ ಮಾಡ್ಬೇಕಾದ್ರೆ ನೀರ್ ಕೊಡೋದು, ಲೈಟ್ ಬಾಯ್ ಹಾಕೋದು, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದೀಯಾ. ನೋಡೋ ಹೀರೋ ತರ ಕಾಣ್ತಾ ಇದೀಯ ನೀನು, ಅದಾಯ್ತಾ? ಅದಕ್ಕೋಸ್ಕರನೇ ದಿನ ಕರ್ಕೊಂಡ್ ಬಂದಿರೋದು. ಮುಕ್ಕಳಪ್ಪನ ಹತ್ರ ಕೆಲಸ ಮಾಡ್ತಾ ಇದೆ, ಮತ್ತೆ ಶಿವಪುತ್ರನ ಹತ್ರ ಕೆಲಸ ಮಾಡ್ತಾ ಇದೆ. ಓದಿಬಿಟ್ಟು ಈಗ ಇನ್ನೊಬ್ರ ಹತ್ರ ಕೆಲಸ ಮಾಡಕ್ ಹೋಗ್ತಾ ಇದೀಯಾ. ಯಾಡ ನೀನು ಹೀರೋ ಆಗು. ಕತೆ ಹೇಳ. ಹೇಳಿ, ಇರೋ ನಿಮಿಷ, ನಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ. ಹೇಳಿ ಸರ್. ಕತೆ ಹೇಳ್ತೀನಿ, ಫುಲ್ ಕತೆ ಯಾರು ಹೇಳಿ? ನೀನ್ ಹೇಳ್ದೆ. ಹೇಳಿ ಹೇಳಿ. ಓಪನಿಂಗ್ ಸೀನ್ ಏನ್ ಗೊತ್ತಾ? ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ, ಈ ಕಡೆ ಹೋಗುತ್ತೆ ಕ್ಯಾಮ್ರಾ. ಬಂದ ತಕ್ಷಣ ಏನಾಗುತ್ತೆ, ಒಂದು ಕಾಡು, ಆ ಕಾಡು ಮೇಲೆ ಒಂದು ಗುಡ್ಡೆ ಇದೆ. ಗುಡ್ಡೆ? ಫುಲ್ ಕಾಡು. ಹೌದಾ? ಹೇಳಿ. ಆ ಗುಡ್ಡೆ ಒಳಗಡೆ ಕರಡಿಗಳು ಕಟ್ಟ ಇರ್ತದೆ. ಏನು ಕರಡಿಗಳು ಕಟ್ಟ? ಆ ಕರಡಿ ಒಳಗಡೆಯಿಂದ ಒಂದು ಹುಡುಗಿ ಕಿರ್ಚ್ಕೊತಾ ಇರ್ತದೆ, ಪ್ಲೀಸ್ ಕಾಪಾಡಿ ಕಾಪಾಡಿ ಅಂತ. ತಿಂತಿರ್ತದ ಕರಡಿ? ಕರಡಿ ತಿನ್ನಲ್ಲ, ಮಧ್ಯದಲ್ಲಿ ಮಾತಾಡಬಾರ್ದು. ಹುಡುಗಿ ಕೂಗ್ತಾ ಇರ್ತಾಳೆ, ಕಾಪಾಡಿ ಕಾಪಾಡಿ ಅಂತ. ಹಾಗೇನ್ ಮಾಡ್ತಾನೆ ಗೊತ್ತಾ, ಹೀರೋ ಒಂದು ಒಳೆ ಇರ್ತದೆ ಪಕ್ಕದಲ್ಲಿ, ಅಲ್ಲಿ ಈಜಾಡ್ತಾ ಇರ್ತಾನೆ, ಸ್ನಾನ ಮಾಡ್ತಾ ಇರ್ತಾನೆ. ಓಪನಿಂಗ್ ಸೀನ್ ಹೀರೋ ಈಜಾಡ್ತಾ ಇರ್ತಾನೆ ಹಿಂಗೆ. ಆಗ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾಳಲ್ಲ ಹುಡುಗಿ, ಅವಾಗ ಹೀರೋ ಏನ್ ಮಾಡ್ತಾನೆ, ಎದ್ಬಿಟ್ಟಿದ್ಯಾ? ಎದ್ದ ತಕ್ಷಣ ಹೆಂಗ್ ಬರೋದ್ ಗೊತ್ತಾ, ಅದು ನೀರು ಒಂಥರ ಆರ್ಟ್ ಶೇಪ್ ಅಲ್ಲಿ ಬರುತ್ತೆ ನಿಂಗೆ. ಎದ್ದ ತಕ್ಷಣ ನೀರು ನಾವು ಗ್ರಾಫಿಕ್ ಮಾಡ್ಕೋತೀವಿ ನಿಮ್ಗೆ. ನನ್ಗೆ ಹೀರೋ ಮುಖ್ಯ. ನೀನ್ ನೆಮ್ಕೊ ಬಂದಿದ್ಯಲ್ಲಪ್ಪ, ಅದಕ್ಕೋಸ್ಕರ ನೀರ ಮಾಡ್ಬೇಕಲ್ಲ, ತೋರಿಸ್ತೀವಿ ರಿಯಲ್ ಆಗಿ. ಅದನ್ನ ಗ್ರಾಫಿಕಲ್ ಮಾಡ್ಕೋತೀನಿ. ಗ್ರಾಫಿಕ್ ಮಾಡ್ತೀನಿ, ಜಾರಿಗಳು ಹೋಗ್ಬೇಡ. ರಿಯಲ್ ಆಗಿ ಏನಿಂಗ್ ಎಷ್ಟಿರ್ಬೇಕು ಅಂತ ತಿಳ್ಕೊಂಡ್ರೆ ಕರೆಕ್ಟ್. ಈಗ ಬಂದ ದಾರಿಗೆ ನೀನು ಈಗ ಅಂದ ತಕ್ಷಣ ನೀರ್ ಹಿಂಗ್ ಹೋಗಿ ಬರುತ್ತೆ, ಬರುತ್ತದೆ. ಆ ಮಧ್ಯದಲ್ಲಿ ಹಿಂಗ್ ನುಗ್ಬತಿ ಹಿಂಗ್ ನಿಂಗೆ ಹೆಂಗೆ ಹಿಂಗೆ ನುಗ್ ಬಂದೆ ಓಡ್ತೀಯ. ಹುಡುಗಿ ಓಡ್ ಬರ್ತಾಳೆ, ಓಡ್ ಬಂದ್ಮೇಲೆ ನೀನು ತೆಪ್ಕೊಂಡು ದಡ ನೀರು ಬಿದ್ದಾಳೆ. ಹೆಂಗೆ ಓಡ್ ನೀನು ತೆಪ್ಕೊಂಡಿನ ದಡ ನೀರು ಬಿದ್ದೋಗ್ಬಿಡ್ತಾಳೆ. ನೀವು ಹತ್ತ ಇದ್ದಾರಪ್ಪ ಬ್ಯಾಕ್, ನೀನು ಅಲ್ಲಿಂದ ಓಡ್ ಬಂದು ಎಗಲ್ ಬಿಡ್ತಾಳೆ ನಿನ್ ಮೇಲೆ, ನೀರೊಳಗೆ ಬಿದ್ದೋಗ್ಬಿಟ್ಟೆ. ಆಯ್ತಾ? ಏನ್ ಮಾಡ್ತೀವಿ, ಎದೊಳ್ತೀಯ, ಕಾಡಿ ನೋಡ್ತದೆ, ಓ ಇಲ್ಲೊಬ್ಬ ಯಾರು ಹೀರೋ ಇದ್ದೀನಿ ಅಂತ ಹೊಟ್ಟೋಗ್ಬಿಟ್ಟಾರೆ.
ಏನಂದ್ರು ಹೀರೊಬ್ಬ ಅವನೇ ಇಲ್ಲೊಬ್ಬ ಅವನೇ ಅಂತ ಹೀರೋ ಇದ್ದಾನೆ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತದೆ. ಹಾ. ಅವಾಗ ಅವ್ರಿಗೆ ಹೇಳ್ತಾರೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಕಾಪಾಡ್ಬಿಟ್ರಿ, ಕರಡಿಗಳಿಂದ ಕಾಪಾಡ್ಬಿಟ್ರಿ ಅಂತಾರೆ. ಆಗ ಇಟ್ಸ್ ಓಕೆ, ಅದು ಮೈ ಡ್ಯೂಟಿ ಹೇಳ್ತೀಯ, ಇಟ್ಸ್ ಮೈ ಡ್ಯೂಟಿ. ಅಂತ ಹೇಳ್ತೀಯ. ಆಗ ಅವಳು ನೀನು ನೋಡ್ತಾಳೆ, ನೀನು ಅವಳು ನೋಡ್ತೀಯ, ಅವಳು ನೀನು ನೋಡ್ತಾಳೆ, ಅವಳು ನೀನು ನೋಡ್ತಾಳೆ. ಅರ್ಥ ಆಯ್ತಾ? ಆವಾಗ ಕಟ್ ಮಾಡಿದ್ರೆ ಇನ್ನೊಂದ್ ಕಡೆ ನಿಂಗೆ ಮೇನ್ ಕ್ಯಾರೆಕ್ಟರ್ ಹೇಳ್ತಾ ಇದ್ದಿ, ಮೇನ್ ಇರೋದು ಹೇಳಿ ಗೊತ್ತಾಯ್ತಾ? ನೀನು ಬಡವ್ರ ಮಗ, ನೀನೊಬ್ಬ ಬಡವ್ರ ಮಗ, ಬಡವ್ರ ಮಗ. ಕಷ್ಟ ಬಿದ್ದು ಸಂಪಾದನೆ ಮಾಡ್ತಾ ಇದ್ದೆ, ಹೋಟೆಲ್ಗೆ ಕೆಲಸ ಮಾಡೋದು ಮಾಡ್ತಾ ಇದೀಯ. ಅವಾಗ ಏನಾಗುತ್ತೆ, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಿ, ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಸಂಬಳ ದಿನ ಸಂಬಳ ಬಂದ್ರೆ ಕೊಟ್ರಿ, ಸಂಬಳ ದುಡ್ಕಿದ್ರಬೇಕಲ್ಲಪ್ಪ, ಅದಕ್ಕೇನೆ ಅಟ್ಯಾಕ್ ಮಾಡ್ತಾರೆ. ಏನ್ ಮಾಡ್ತಾರೆ? ಅಟ್ಯಾಕ್ ಮಾಡಿದಾಗ ಸರಿ ಒಂದು ನಿಮಿಷ. ಅದೇನ್ ಮಾತಾಡ್ರಿ, ಮೊದಲು ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅಲ್ಲ ಇಲ್ಲೇ ನಿಂದು ಆಮೇಲೆ ಮಾಡ್ತೀನಿ ರೆಡಿ. ಯಾರಪ್ಪ? ಅದೇ ನಮ್ಮ ಅಮ್ಮ ಸರ್, ಅದೇ ನೀವೇನು ಹೇಳ್ತೀರಿ ಅಂತ ಕೇಳ ಫೋನ್ ಮಾಡಿದ್ರು. ಏನಾದ್ರು ಅಂತ ಕೇಳೋದಕ್ಕೆ. ಓಕೆ ಓಕೆ, ಆ ಕತೆ ಹೇಳ್ತೀನಿ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ನೈಟು ನೀನು ಡ್ಯೂಟಿ ಮುಗಿಸ್ಕೊ ಬರ್ತಾ ಇರ್ತೀಯ, 10ನೇ ತಾರೀಕು ಸಂಬಳ ಆಗಿರ್ತದೆ. ಯಾವ ತಿಂಗಳು? ತಿಂಗಳು ಯಾವ್ದಾರ ಆಗಿಲ್ಲ, ಅದು ಮುಖ್ಯ ಅಲ್ಲ ಕಥೆಯಲ್ಲಿ. ಸಂಬಳ ಕೊಟ್ರಾ ತಗೊಂಡ್ ಬರ್ತಾ ಇದೀಯ ಅನ್ನೋದೇ ಮುಖ್ಯ ಆಗಿ. ಆಡಿಯನ್ಸ್ ಎಷ್ಟನೇ ತಿಂಗಳಿದು ಏನು ಅಂತ ಯಾರು ಕೇಳಲ್ಲ. ಇವತ್ತು ಏನ್ ಕತೆ ಬರ್ದಿದ್ದೀನಿ ಅದನ್ನ ಹೇಳ್ತಿರೋದು, ಆಯ್ತಾ? ಹಾಗೇನಾಗುತ್ತೆ, ಹೀರೋ ನೀನು ಸಂಬಳ ಕೊಟ್ರು, ಹೋಟೆಲ್ ಕೆಲಸ ಮಾಡ್ತಾ ಇದೀಯಾ, ತಗೊಂಡ್ ಬರ್ತಾ ಇದೀಯಾ. ಹಾಗೇನ್ ಮಾಡ್ತಾರೆ, ನೈಟು ಒಂದಷ್ಟು ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಸಂಬಳ ಬಂದಿದೆ, ಹೊರತಿಪ್ಪ ಹೋಗಿನಂತ ಅಂದ್ಬಿಟ್ಟು ನೀವು 100 ಮೀಟರ್ ಹೋಗ್ತೀಯಾ, ಹೋದ ತಕ್ಷಣ ಫಾಲೋ ಮಾಡ್ಕೋತಾರೆ, ಟಕ್ ಅಂತ ಕರೆಂಟ್ ಹೋಗುತ್ತೆ. ಏನಂತ ಹೆಂಗೆ ಟಕ್ ಕರೆಂಟ್. ಟಕ್ ಅಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದ ತಕ್ಷಣ ಗೊತ್ತಾ, ಕ್ಯಾಮ್ರಾ ಬರ್ತದೆ, ಮುಂದೆ ಆ ಕಡೆ ಗಾಳಿ ಬೀಸುತ್ತೆ. ಓಡ್ತೀಯ, ಓಡ್ತಾ ಅಲ್ಲಿ ಗುಡುಗು ಗುಡುಗು ಬಿಡುತ್ತೆ, ಈ ಕಡೆ ಗಾಳಿ ಗೊತ್ತಾಗ್ತದೆ. ಓಡ್ತಾ ಇರ್ತೀಯ ನೀನು, ಓಡ್ತಾ ಮಳೆ ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಮಳೆ ಬಂದ್ಬಿಡ್ತದೆ. ಮಳೆ ಬಂದಾಗ ಏನಾಗುತ್ತೆ, ಓಡ್ತಾ ಇರ್ತೀಯಲ್ಲ, ಆ ಕಡೆ ಒಂದು ಆಕ್ಟಿವ್ ಒಂದು ಗಾಡಿ ಬರ್ತಾ ಇರ್ತದೆ, ಜಿಂಗ್ ಅಂತ ಆಕ್ಟಿವ್ ಜಿಂಗ್ ಬರ್ತಾ ಇರ್ತದೆ. ಬರ್ತಿದ್ಯಾ, ಓಡ್ತಾ ಏನಾಗುತ್ತೆ, ಹುಡುಗಿ ಸರ್ ಹತ್ತಿ ಅಂತಾರೆ. ಒಂದು ಹುಡುಗಿ ಸೌಂಡು, ಸರ್ ಹತ್ತಿ ಸರ್, ಬೇಗ ಹತ್ತಿ ಸರ್ ಅಂದ್ರೆ ನೀನ್ ತೀರ್ ನೋಡ್ತೀಯಾ, ಅದೇ ಹುಡುಗಿ. ಯಾವ ಹುಡುಗಿ? ಅದೇ ಹುಡುಗಿ. ಯಾರು ಹೇಳೋದು? ಅದೇ ನಾನು ಕಾಪಾಡಲ್ಲ, ಕರಡಿ ನಾನು ಕಾಪಾಡ್ದೆ, ಅದೇ ಹುಡುಗಿ ಇರ್ತಾಳೆ. ಆಗ ಸರ್ ಹತ್ತಿ ಸರ್ ಅದೇನು ಹೋಗ ಚಕ್ಕಂತ ಹತ್ತಿದ್ಯಾ, ಆಗ ನೋಡಿ ಬರುತ್ತೆ, ತಪ್ಪಿಸ್ಕೊಬಟ್ಟ ನನ್ನ ಮಗ, ಹೇಯ್ ಇನ್ನೊಂದ್ ದಿವಸ ನೋಡ್ಕೊಳ್ಳೋಣ ಅವನ ಅಂತ ಹೇಳ್ತಾರೆ. ಆಗ ಲುಕ್ ಕೊಡ್ತೀಯ, ಹಿಂಗೆ ಹೆಂಗ್ ಲುಕ್ ಕೊಡ್ತೀಯ? ಇಲ್ಲ ಈ ಕಡೆ ತಿರ್ಗಿ ನನ್ನ ಕಡೆ, ಹಿಂಗ್ ಲುಕ್ ಕೊಡು, ಆ ಕಡೆಯಿಂದ ಲುಕ್ ಕೊಡು. ಸೇಮ್ ಅಂಬೇಡ್ಕರ್ ಕೊಡ್ತೀಯ ಲುಕ್, ಹಿಂಗ್ ಲುಕ್ ಕೊಡ್ತೀಯ. ಆ ಲುಕ್ ಕೊಟ್ಟಾಗ ಅಲ್ಲೇನಾಗುತ್ತೆ ಗೊತ್ತಾ, ಹಿಂಗ್ ಲುಕ್ ಕೊಡ್ತಾ ಇದ್ದಾಗ ಇನ್ನೊಬ್ಬ ಕೇಳಿರ್ತೀನಿ ಅಂತ ನೋಡ್ತೀನಿ ನಿಂಗೆ, ಏಯ್ ಇವನು ಓಟ್ ಹುಡುಗಾದ ಕಣೇನೋ, ಇವನ್ನೆಲ್ಲೋ ನಾನು ನೋಡಿದ್ದೀನಿ ಅಂತಾನೆ ಅವನು. ಸಸ್ಪೆನ್ಸ್. ಎಲ್ಲೋ ನಾನು ಇವ್ ನೋಡಿದ್ದೀನಿ ಅಂತ ಅಂದಾಗ ಅದು ಸಸ್ಪೆನ್ಸ್. ಯಾಕೆಂದ್ರೆ ಸಿನಿಮಾದಲ್ಲಿ ನೀನೊಬ್ಬ ರೌಡಿ ಆಗಿರ್ತೀಯ, ನೀನೊಬ್ಬ ರೌಡಿ, ದೊಡ್ಡ ರೌಡಿ. ಅಲ್ಲಿ ಹೋಟ್ಲಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದೆ ಅಷ್ಟೇನೆ, ದೊಡ್ಡ ರೌಡಿ ನೀನು. ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ, ಅಲ್ಲೆಲ್ಲೋ ಇರ್ತೀಯ, ಕಾಡತ್ರ ಇರ್ತೀಯ, ಇನ್ನೆಲ್ಲ ಹೋಗಿ ಟ್ರಾಫಿಕ್ ಹತ್ರ ಸುಮ್ಮನೆ ಕಡಕಾಗ್ತಿದ್ದ ನಿಂತಿರ್ತೀಯ, ಏನೇನೋ ಮಾಡ್ತಾ ಇರ್ತೀಯ ನೀನು. ಅರ್ಥ ಆಯ್ತಾ? ಈ ಕಾಲೇಜ್ ಹತ್ರ ಹೋಗ್ತಾ ಇರ್ತೀಯ, ಕಾಲೇಜ್ ಹೋಗ್ತೀಯಾ, ಅಲ್ಲೊಂದ್ 2 ದಿವಸ ಇರ್ತೀಯ ಕಾಲೇಜಲ್ಲಿ, ವಾಪಸ್ ಬರ್ತೀಯಾ, ಚಿರ್ಗ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತೀಯ. ಡಿಫ್ರೆಂಟ್ ಆಂಗಲ್ ತೋರಿಸ್ತೀನಿ ನಾನು, ಡಿಫ್ರೆಂಟ್ ಆಂಗಲ್ ಹಿಂಗೆ ಆತರ ತೋರಿಸ್ತೀನಿ. ಆಮೇಲೆ ಡಿಫ್ರೆಂಟ್ ಡ್ರೆಸ್ ಇರ್ತದೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ನಿಂತಿರ್ತೀಯ, ನೋಡೋದು ವಾಚ್ಮ್ಯಾನ ಏನು, ಇಲ್ಲಾಂದ್ರೆ ಹೋಟ್ಲು ಸರ್ವಯ್ಯ, ಇಲ್ಲ ಭಟ್ರ, ಕಾಡಲ್ಲಿ ಓಡಾಡ್ತಾ ಇರ್ತೀನಿ, ನೀನು ಪಾಲಿಟ್ ಆಫೀಸರ, ಏನು ಗೊತ್ತಾಗೋದಿಲ್ಲ. ಆದ್ರೆ ನೀನೊಬ್ಬ ಸಸ್ಪೆನ್ಸ್ ತೋರಿಸ್ತಾ ಇರ್ತಾರೆ, ಮರ್ಡರ್ ಆಗ್ತಾ ಇರ್ತದೆ. ಆ ಮರ್ಡರ್ ಆಗೋ ಜಾಗದಲ್ಲಿ ನೀನ್ ಇರ್ತೀಯ, ಅಲ್ಲಿ ಪೊಲೀಸರು ನಿನ್ನ ಫಾಲೋ ಮಾಡ್ಕೋತಾರೆ, ಡಗ್ 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 ಅಂತ. ಹೆಂಗೆ ಡಗ್ ಡಗ್ ಅಂತ ಗೊತ್ತಾಗ್ತಾರೆ. ಆ ಪೊಲೀಸರು ಬರೋಗಿ ಚೇಸಿಂಗ್ ಹೆಂಗಿರ್ತದ ಗೊತ್ತಾ, ಕೈದಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ನೋಡ್ತಾನೆ ಗೊತ್ತಾ, ಕೈದಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಹೆಂಗ್ ಓಡ್ತಾರೆ ನೋಡು, ಓಡ್ತಾ ಇರ್ತಾರೆ, ತಲೆಗೆ ಹಿಂಗ್ ಒಂದ್ ಕಟ್ಕೊಂಡು ಹಾಕೊಂಡು ಹಿಂಗ್ ಓಡ್ತಾ ಇರ್ತಾರೆ, ಚೇಸಿಂಗ್ ಇರ್ತದೆ.
ನೋಡ್ರಿ ಒಂದ್ ಸೈಡ್ ಅಂಬರೀಷ್, ಒಂದ್ ಕಡೆ ವಿಕ್ರಮ್, ಒಂದ್ ಸೈಡ್ ವಿಷ್ಣುವರ್ಧನ್ ಸರ್, ಹಾಗೆ ಈಗ ಎಲ್ಲಾ ಸಿನಿಮಾದಲ್ಲಿ ಏನ್ ಮಾಡಿದ್ರೆ ಅದೇ ತರ ನೀನು ತೋರಿಸ್ತೀನಿ. ಯಾಕೆಂದ್ರೆ ನೀನ್ ನಮ್ಮೂರ್ಗ ಬಡವ್ರ ಮಕ್ಳು ಬೆಳಿಬೇಕು, ದೊಡ್ಡವ್ರು ಹೇಳಿಲ್ವಾ ಬಡವ್ರ ಮಕ್ಳು ಬೆಳಿಬೇಕು ಅಂತ, ದೊಡ್ಡವ್ರು ಹೇಳಿದ್ರಲ್ಲ ಹಂಗೆ ನಿನ್ನ ಬೆಳೆಸ್ತೀನಿ, ಆಯ್ತಾಯ್ತು. ನೀವು ಹೀರೋ ಆಗ್ತೀಯ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಕಮ್ಮಿ ಆದ್ರೂ 4 ಫೈಟ್ ಇದೆ, 2 ಡ್ಯೂಯೆಟ್ ಸಾಂಗ್ ಇದೆ, 2 ಫೀಲಿಂಗ್ ಸಾಂಗ್ ಇದೆ ಆಯ್ತಾ, 1 ಲವ್ ಸಾಂಗ್ ಇದೆ. ಅದು ಒಟ್ಟು 5 ಸಾಂಗ್ ಇದೆ, 4 ಫೈಟು. 4 ಫೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಥ್ರಿಲ್ಲರ್ ಮಂಜು ಕಲಿಸ್ಬೇಕು ಫೈಟ್ಗೆ. ನಮ್ಮ ಗುರುಗಳವರು ಥ್ರಿಲ್ಲರ್ ಮಂಜು ಕಲಿಸ್ತೀನಿ. ಡೇವಿಡ್ ಇದ್ರು ಪಾಪ ಅವ್ರು ಈ ಇತ್ತೀಚೆಗೆ ಕಾಲ ಅದು ಹೋಗ್ಬಿಟ್ರು ಅವರು. ಆತ್ಮ ಶಾಂತಿ ಕೊಡಪ್ಪ, ಓಂ ಶಾಂತಿ. ನಮ್ಮ ಮಾಸ್ಟರ್ ಇದಾರೆ, ಯಾರು ಥ್ರಿಲ್ಲರ್ ಮಂಜೂರ್ ಇದಾರೆ, ಗೊತ್ತಾಯ್ತಾ? ಆಮೇಲೆ ಇವ್ರು ವೆಂಕಟೇಶ್ ಅಂತ ಇದಾರೆ, KD ವೆಂಕಟೇಶ್, ಗೊತ್ತಾಯ್ತಾ? ಇನ್ನೂ ಸುಮಾರು ಜನ ಇದ್ದಾರೆ. ಅದನ್ನು ಥ್ರಿಲ್ಲರ್ ಮುಂಜಾನೆ ಹಾಕತ್ತೀನಿ, ಹೆಸರು ಅಷ್ಟೇ ಅವರಿಂದ ಚೆನ್ನಾಗಿದೆ. ಗೊತ್ತಾಯ್ತಾ? ಕತೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಕಾಲೇಜಲ್ಲೆಲ್ಲ ಇದೆ, ಕಾಲೇಜ್ ಸ್ಟೋರಿ ಅಲ್ಲೆಲ್ಲ ಇದೆ. ಹುಡುಗಿ ನೀನ್ ಯಾರು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡ್ತೀವಿ ಹುಡುಗಿಗೆ. ಯಾರು ಇವನು ನೀವು ಕೇಳ್ತಾರೆ, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತೀಯ. ಯಾವ ಇಂಜಿನಿಯರ್? ಸಾಫ್ಟ್ವೇರ್. ಗೊತ್ತಾಯ್ತಾ? ಅದಾಗಿ ನೀನು ಸಿನಿಮಾ ಕತೆ ಓಕೆ ಆಯ್ತದ ನಿಮಗೆ? ಚೆನ್ನಾಗಿತ್ತು, ಸಕ್ಕತ್ತಾಯ್ತು. ಈಗ 25 ಲಕ್ಷ ಕೊಡ್ಬೋದು. ಎಷ್ಟು? 25 ಲಕ್ಷ. ಇಷ್ಟ? 25 ಲಕ್ಷ ಅಷ್ಟೇ. 25 lakhs ಅಷ್ಟೇ. 25 ಲಕ್ಷ ನೀನ್ ಕೊಟ್ರೆ ನೀನು ಹೀರೋ ಸಿನಿಮಾಗೆ, ಗೊತ್ತಾಯ್ತಾ? ಸರ್ ಈಗ ಅಷ್ಟೊಂದು ಇಲ್ವಲ್ಲ ಸರ್. ಈಗ 25 ಲಕ್ಷ ಒಂದೇ ಸಲ ಕೊಡ್ಬೇಡಪ್ಪ. ಈಗ ಒಂದು 5 ಲಕ್ಷ ಕೊಡು. ಈಗ ಅಷ್ಟೊಂದು ಆಗಲ್ಲ ಸರ್. ಈಗ ಇದು ಅಡ್ಜಸ್ಟ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಒಂದು 2 ಲಕ್ಷ ಆಗಲ್ಲ ಸರ್. ಅಟ್ಲೀಸ್ಟ್ 50,000 ಇದೆಯೇನಪ್ಪ? ಉಗ್ಯ ಮುಖ್ಯವನ್ಗೆ ನೋಡ್ಬೋದು ಸರ್, ಅಡ್ಜಸ್ಟ್ ಮಾಡ್ತೀವಿ, ನೋಡೋಣ. ಅದನ್ನ ಮಾಡ್ತೀವಿ. ಆದ್ರೆ ನೀನ್ ಹೀರೋ ಆಗ್ಬೇಕು ಅಂತಿದ್ದೆ, ಹೆಂಗೆ ಸರ್ ಮಾಡ್ತೀನಿ. ಹೀರೋ ಆಗ್ಬೇಕು ತಾನೆ? ನೋಡು, ಈ ಕಥೆನ ಯಾರಿಗೂ ಹೇಳಿಲ್ಲ, ಇನ್ನೂ ಸಕ್ಕರೆ ಇದೆ, ತಿಳ್ಕೊ. ಆಯ್ತಾ? ಒಳಗಡೆ ಒಂಥರ ಸಸ್ಪೆನ್ಸ್ ಆಗಿದೆ. ದೇವ ಬರೋದು, ಮಠ ಮಂತ್ರ ಮಾಡೋದು, ನಿಧಿ ತೆಗಿಯೋದು, ಇನ್ನು ಏನೇನೋ ಇದೆ, ಗೊತ್ತಾಯ್ತಾ? ಏನೇನೋ ಅದೇ. ಅದಕ್ಕೆ ನೀನು ಸಾಕ. ಈ ಸಿನಿಮಾ, ಈ ತರ ಸಿನಿಮಾ ಇಂಡಸ್ಟ್ರಿಲಿ ಇದೆ ಫಸ್ಟ್. 20 ವರ್ಷದಿಂದ ಯಾವ ಸಿನಿಮಾ ಬಂದಿಲ್ಲ ಈ ತರ, ಬಂದಿಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ನೀನು ಫ್ಯೂಚರ್ ಹೀರೋ ಆಗ್ತೀಯ. ಇದು ಸಿನಿಮಾ 100 days ಸಿಲ್ವರ್ ಜೂಬ್ಲಿ. ಒಂದ್ ಕಪ್ ಕೊಡ್ತಾರೆ ನಿನ್ಗೆ, ಈ ಕಪ್ಪು ಕಪ್ ಕೊಡ್ತಾರೆ. ಇದು ಮೈಕ್, ಇದು ಮೈಕ್. ಅದು ಮೈಕ್ ಬೇಕಲ್ಲಪ್ಪ, ಮಾತಾಡ್ಬೇಕಾದ್ರೆ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬೇಕು ನಾವು. ಸುಮ್ನೆ ಹೆಂಗ ಹೊಡಿದ್ಯಾ? ಶೂಟಿಂಗ್ ಮುಗಿದ್ಮೇಲೆ ನಾವು ಟಿಂಕರಿಂಗು, ಕಲರ್ ಎಲ್ಲ ಹೊಡಿಬೇಕು ನಾವು. ನಿನ್ ಬಣ್ಣ ಕಲರಿಂಗ್ ಎಲ್ಲ ಕೊಡ್ಬೇಕು ನಿನ್ಗೆ. ಅಂಗಡಿ ಕೊಡ್ತಾರಲ್ಲ ಪೇಂಟ್, ಅದೆಲ್ಲ ಕಲ ಮಂಗ. ಹೀರೋ ಆಗೋನು ಆದ್ಮೇಲೆ ಕಲರ್ ಬರ್ತದ, ಗೊತ್ತಾ? ಫಿಲ್ಟ್ರು ಅದೆಲ್ಲ ಮಾಡ್ಬೇಕು ನಾವು ಅಲ್ಲಿ. ಅದೆಲ್ಲ ಕಲರ್ ಹೊಡಿಬೇಕು ನಾವು. ಫಿಲ್ಟರ್ ಅದು ಅಪ್ಪ, ಆ ಕಲರ್ ತಂದ್ರೆ ನಾವ್ ಅಲ್ಲಿ ಸೆಪರೇಟ್ ಹೊಡಿಬೇಕು ನಾವು ಕಲರ್. ಅದಕ್ಕೆ ಕಲರಿಂಗ್ ಎಲ್ಲ ಹೊಡಿಬೇಕು. ಈಗ ನೀನ ನಂಗೆ 50,000 ರೂಪಾಯಿ ಕೊಟ್ರೆ, ನಮ್ಮ ಪ್ರೆಸಿಡೆಂಟ್ ಅಸೋಸಿಯೇಟ್ ಎಲ್ಲ ಇದಾರೆ, ಅವನ್ನೆಲ್ಲ ಕಣ್ಣು ವರ್ಕ್ ಮಾಡ್ಬೇಕಿನ್ನ. ಇವತ್ತು ಈ ಸಬ್ಜೆಕ್ಟು, ನಾಳೆ ಈ ಸಬ್ಜೆಕ್ಟು, ಒಂದಿನ ಒಂದೇ ಶೆಡ್ಯೂಲ್ ಶೂಟ್ ಮಾಡ್ಬಿಡ್ತೀನಿ. ಶೂಟಿಂಗ್ ಎಲ್ಲ ನೋಡಿ, ದೊಡ್ಡ ಹೀರೋಗಳ ಶೂಟಿಂಗ್ ನಿಂತಾಗಿದೆ ಕಣೆಯ. ಅದಕ್ಕೆ ನಾನು ನಿಂದು ದುಡ್ಡು ಕೇಳ್ತಾ ಇರೋದು. ನಾನು ಒಂದೇ ಶೆಡ್ಯೂಲ್ ನೋಡಿ, ನೋಡಿ ಏನ್ ಬರ್ದಿದ್ದೀನಿ ಎಲ್ಲ. ಇವತ್ತಿದು ನಾಳೆದು ಎಲ್ಲ ಮಾಡ್ಬಿಡ್ತೀವಿ. ನೀನು ಏನು ಇದು ಮಾಡ್ಬೇಡ, ಒಳ್ಳೆ ಹೀರೋಯಿನ್ ಆಗ್ತೀನಿ. ಒಳ್ಳೆ ಹೀರೋಯಿನ್ ಆಗ್ತೀನಪ್ಪ ನಿನ್ ಜೊತೆಗೆ, ಅದಾಯ್ತಾ? ನೀನು ಒಳ್ಳೆ ಹೀರೋ ಆಗ್ತೀಯಾ? ಆದ್ರೆ ನೀನ್ ತೊದಲಿಸ್ತಾ ಇದೀಯಾ, ಅದಿಸ್ಬೇಕು. ಅದನ್ನ ಎಡಿಟಿಂಗ್ ಮಾಡ್ಕೊತ್ ಬಿಡು. ನೀನ್ ತೊದ್ಲೆನ ಎಡಿಟಿಂಗ್ ಅಲ್ಲಿ ಕೆಲಸ ಮಾಡ್ಬಿಡ್ತದ, ನೀನೇ ರಿಯಲ್ ಆಗಿ ಮಾತಾಡ್ತಾ ಇರೋ ತರ ಮಾಡ್ಬಿಡ್ತದ, ಗೊತ್ತಾಯ್ತಾ? ನೋಡಿಯ ದುನಿಯಾ ವಿಜಯ ಕೇಳಿದ್ರು ಬನ್ನಿ ಇಂಡಿಯಾ ಸಿನಿಮಾ ಮಾಡುವ ಅಂತ. ಒಂದ್ ಸಿನಿಮಾ ಮಾಡಿ ನಿಮ್ ಕಡೆಯಿಂದ ಅಂತ. ಆದ್ರೂ ನಾನು ನಿನ್ಗೋಸ್ಕರ ಕೊಟ್ಟಿದ್ದೀನಿ. ನಾನು ಇಲ್ಲಪ್ಪ ನಮ್ಮ ಹುಡುಗನ್ ಮಾಡ್ತಾ ಇದೀನಿ ಅಂತ. ದುನಿಯಾ ವಿಜಯ ನಿಮ್ನ ಕರಿತೀರಾ ಸರ್? ಯೋಗಿ ಸರ್ ಕರಿತೀರಾ ನಿಮ್ನ? ಹೂನಪ್ಪ, ನನ್ನ ಫ್ಯಾನ್ ಸರ್ ಅವರು. ನಾನು ಹೌದಾ? ಸರ್. ಇವಾಗ ನೀನು ಅವ್ರ ಫ್ಯಾನು. ಈ ಸಿನಿಮಾ ಬಂದ್ಮೇಲೆ ಅವ್ರಿಬ್ರು ನಿನ್ ಫ್ಯಾನ್ ಇದ್ದಾರೆ. ಸೇವೆ ಕೊಡ್ತೀಯಾ? ನಾಳೆ ಬೆಳಗ್ಗೆ ಕೊಡ್ತೀನಿ. 50,000 ರೂಪಾಯಿ ನಾಳೆ ಬೆಳಗ್ಗೆ. ಹೌದಾ? ಪಕ್ಕ ಬೆಳಗ್ಗೆ 6 ಗಂಟೆ ಕೊಡ್ತೀನಿ. ಹೌದಾ? ಮಿಸ್ಲ ತಾನೆ? ಇಲ್ಲ ಬಲ್ಲ, ನಾಳೆ ಬೆಳಗ್ಗೆ 6 ಗಂಟೆ 50,000 ರೂಪಾಯಿ ಟೋಕನ್ ಕೊಡ್ತೀನಿ ಸರ್, ಅಡ್ವಾನ್ಸ್. ಓಕೆ ಸರಿ. ಓಕೆ ಸರ್. ಎಂಡಿಂಗ್ ಏನ್ ಸರ್? ಏನ ಎಂಡಿಂಗ್?
ಎಂಡಿಂಗ್ ಒಂಥರ ಕೂತ್ಕೊಂಡ್ರೆ ಮಜಾ ಬರಲ್ಲ, ನಿಂತ್ಕೊಂಡ್ ಹೇಳ್ತೀನಿ. ಎಂಡಿಂಗ ಕೂತ್ಕೊಂಡ್ ಹೇಳಿದ್ರೆ ಮಜಾ ಇರೋದಿಲ್ಲ, ನಿಂತ್ಕೊಂಡ್ ಹೇಳ್ಬೇಕಾದ್ರೆ ಎಂಡಿಂಗು. ಎಂಡಿಂಗ್ ಏನಾದ್ರು ಗೊತ್ತಾ? ಏನಾಗುತ್ತೆ ಸರ್? ಫುಲ್ ರೋಡಿ ಅಟ್ಯಾಕ್ ಮಾಡಿರ್ತಾನೆ ನಿನ್ನ. ಒಬ್ಬ ಬಂದ ತಕ್ಷಣ ಒಂದು ಹುಲ್ ಮೇಲೆ ಹಾಕಿರ್ತೀವಿ ಅಲ್ಲಿ, ಹುಲ್ ಮೇಲೆ ಪುಸ್ತಕ ಓದ್ಕೊಂಡ್ಬಿಡ್ತೀಯ. ಪುಸ್ತಕ ಓದ್ಕೊಂಡ್ಬಿಟ್ಟು ಎಲ್ಲ ಬರ್ತಾರೆ, ಇಡೀ ನಮ್ಮ ಹುಡ್ಕೊಳ್ತಾ ಇರ್ತಾರೆ, ಹುಡುಕ್ತಿ ಇರುದಿಲ್ಲ. ಆಗ ಅಲ್ಲಿ ನೋಡೋ ಏನಾಗೋದು ಗೊತ್ತಾ? ಆ ಕಡೆ ಒಬ್ಬ ಪೊಲೀಸ್ ಡ್ರೆಸ್ ಹಾಕೊಂಡು ನೀನು ನಿಂತ್ಕೊಂಡು, ಓಯ್ ಅಲ್ಲಿ ಕಟ್ ನನ್ ಮಕ್ಳ ಅಲ್ಲೇ ನೋಡುತ್ತಾ ಇಲ್ಲ, ಇಲ್ಲಿ ನೋಡು ಅಂತ ಹೇಳಿ ರಿವಾಲ್ವರ್ ತೋರಿಸ್ತೀವಿ. ಒಂದು ಇದೇ ರಿವಾಲ್ವರ್ ಮಾಡ್ಕೊಡ್ರಿ ಸದ್ಯಕ್ಕೆ, ನಿಂತಿರ್ತಿ ಹಿಂಗೆ ರಿವಾಲ್ವರ್ ಅಂತ. ಆಗ ಏನೋ ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ರೆ ಎದ್ಕೊಂಡ್ಬಿಡ್ತೀವಾ ಅಂತ ನಾನು ಹೇಳ್ತೇನೆ. ಪೊಲೀಸ್ ಡ್ರೆಸ್ ಹಾಕೋಣ, ನಾನು ಪೊಲೀಸೇ, ನಿಮ್ಮಂತ ನನ್ನ ಮಕ್ಳು ಹಿಡಿಯೋದಿಕ್ಕೆ ನಿಮ್ ತರನೇ ವೇಷ ಹಾಕೊಂಡಿದ್ದೆ, ಕಳ್ರ ತರ. ಅರ್ಥ ಆಯ್ತಾ? ಅಡಿಗೆ 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 ಅಂತ ಎಲ್ಲರೂ ಶೂಟ್ ಮಾಡ್ಬಿಡ್ತೀಯ. ನೀನೊಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗಿರೋದಿಲ್ಲ, ಆಗ್ಲೇ ಗೊತ್ತಾಗಲ್ಲ. ಅದೇ ಸಸ್ಪೆನ್ಸ್. ಗೊತ್ತಾಯ್ತಾ? ದೇವ್ರ ಕೊಡಿ ಸ್ವಲ್ಪ ಓಡ್ರ. ಸರಿ, 50,000. ಹಾ ಸರ್, ಪಕ್ಕ 50,000. ಸರಿ, ಒಳ್ಳೆ ಆಗುತ್ತೆ. ಓಕೆ ಓಕೆ. ಮೊಬೈಲ್ ತಗೊಂಡು 50,000. ಈಗೇನಿಲ್ವಾ? ಈಗ ಬರೀ 20 ರೂಪಾಯಿ ಇದೆ ಸರ್. ಅದೇ ಕೊಡ ಕೊಡ ಇರ್ಲಿ. ಕಡಲೆ ಬೀಜ ತಿನ್ಬೇಕು ಸರ್ ಹೋಗ್ಬೇಕಾರೆ. ಕೊಡ ಊಟ ಏನ್ ತಿಂತಿಲ್ಲ ಸರ್, ಹೊಟ್ಟೆ ಹಸಿದ, ಅದೇ ಬರೀ ನೀರೇ ಕುಡಿದ್ವಿ ಮಧ್ಯಾಹ್ನದಿಂದ. ಸರಿ ಆಯ್ತು, 50,000. ಹಾ ಪಕ್ಕ ಬೆಳಗ್ಗೆ ಆಗಿದೆ. ಸರಿ ಆಯ್ತು. ಅದು 20 ರೂಪಾಯಿ ಕೊಟ್ಟೋಗಿರ ನೀವು. ಒಳ್ಳೆ ಕತೆ ಸಿಕ್ಕದೆ. ಈ ಕತೆಗೆ ನಾನೇ ಡೈರೆಕ್ಟರ್.